ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಒಂದು ತೋರಿಸ್ತಾ ನೋಡ್ಬೋದು. ಇದು G+3 ಇದೆ ಹೌಸು. ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡು. ಟೋಟಲ್ 7 ಯೂನಿಟ್ಸ್ ಇದೆ. ಇದು ಸೈಟ್ ಫೇಸಿಂಗ್ ಬಂದುಬಿಟ್ಟು ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ. ಮೈನ್ ಡೋರ್ಸ್ ಎಲ್ಲ ಮನೆಗಳು ನಾರ್ತ್ ಫೇಸಿಂಗ್ ಡೋರ್ಸು. ಇದು ಸೈಟ್ ಡೈಮೆನ್ಷನ್ ಬಂದುಬಿಟ್ಟು 30-40 1200 ಸ್ಕ್ವೇರ್ ಫೀಟು ಸೈಟ್ ಡೈಮೆನ್ಷನು. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ ಆ್ಯಂಡ್ ಓನ್ ಬೋರ್ವೆಲ್ ಇದೆ ಆ್ಯಂಡ್ CMC ವಾಟ್ರ್ ಇದೆ. ಫಸ್ಟ್ ಫ್ಲೋರ್ 3 BHK ಹೌಸು. ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ ಸಿಗುತ್ತೆ, 2 BHK 1 BHK. ಆ್ಯಂಡ್ ಥರ್ಡ್ ಫ್ಲೋರಲ್ಲಿ 2 ಯೂನಿಟ್ ಸಿಗುತ್ತೆ, 2 BHK 1 BHK. ಫೋರ್ತಲ್ಲಿ 1 RK. ಇದು ಮನೆ ಮುಂದೆ 30 ಫೀಟ್ ರೋಡು. ಇದು ಬಂದುಬಿಟ್ಟು BBMP ಲಿಮಿಟ್ಸು ಬಿ ಖಾತಾದಲ್ಲಿದೆ. ನೋಡ್ಬೋದು ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಇದು ಹೊಸ ಬಿಲ್ಡಿಂಗು, ನ್ಯೂ ಕನ್ಸ್ಟ್ರಕ್ಷನ್ ಹೌಸು. ನೋಡ್ಬೋದು ಮೇನ್ ಗೇಟೆಲ್ಲ MS ಗೇಟ್ ಹಾಕಿದ್ದಾರೆ. ನೋಡಿ, ಇದು 30 ಫೀಟ್ ರೋಡು ಮನೆ ಮುಂದೆ. ಇದು ಬಂದುಬಿಟ್ಟು BBMP ಲಿಮಿಟ್ಸು ಬಿ ಖಾತಾಗೆ ಬರುತ್ತೆ. ಇದು ಲೊಕೇಶನ್ ಬಂದುಬಿಟ್ಟು ಕಟ್ಗೆನಲ್ಲಿ ಅಂತ ಯಲಹಂಕ ಹತ್ರ ಬರುತ್ತೆ. ನೋಡಿ, ಪಾರ್ಕಿಂಗ್ ಏರಿಯಾ ಎಲ್ಲ ಈಸಿಯಾಗಿ ಒಂದು 2 ಫಾರ್ಚುನರ್ ಕಾರು ಆ್ಯಂಡ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ ಪಾರ್ಕಿಂಗ್ ಏರಿಯಾ ಎಲ್ಲ. ಆ್ಯಂಡ್ ಸಿಲಿಂಡರ್ಸ್ ಎಲ್ಲ ಪ್ರೊವಿಷನಲ್ ಕೆಳಗಡೆ ಪಾರ್ಟಿಷನ್ ಎಲ್ಲ ಮಾಡಿಸಿದ್ದಾರೆ. ಮನೆ ಸುತ್ತ ಸೆಟ್ ಬ್ಯಾಕ್ 1.5 ಫೀಟ್ ಸೆಟ್ ಬ್ಯಾಕ್ ಇದೆ. ಆ್ಯಂಡ್ ಎಲೆಕ್ಟ್ರಿಸಿಟಿ ಮೀಟರ್ಸ್ ಅದು ಎಲ್ಲ ಪರ್ಮನೆಂಟ್ ಮೀಟರ್ಗಳು ಮಾಡಿಕೊಡ್ತಾರೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸ್ ಸಿಗುತ್ತೆ. 1 BHK ಹೌಸ್ಗೂ ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ ಆ್ಯಂಡ್ ಕಾಲಮ್ಸ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ನೋಡ್ಬೋದು, ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ನೋಡ್ಬೋದು, ಇದು ಸಂಪು. ಟೋಟಲ್ 15,000 ಲೀಟರ್ಸ್ ಕೆಪಾಸಿಟಿ ಸಂಪು ಇದೆ. ಸಂಪು ಇದು ಮೈನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಮೈನ್ ಡೋರು ಆ್ಯಂಡ್ ಫ್ರೇಮು ಟೀಕು. ಇದು ಎಂಟರ್ ಆದ ತಕ್ಷಣ ಹಾಲ್ ಸಿಗುತ್ತೆ. ಹಾಲಲ್ಲಿ ಸೀಲಿಂಗ್ ಎಲ್ಲ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಆ್ಯಂಡ್ TV ಯೂನಿಟ್ ಇದೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ನೋಡಿ, ಫುಲ್ ಬಿಲ್ಡಿಂಗ್ ಗ್ರಾನೈಟ್ ಫ್ಲೋರಿಂಗು. ಇದು ಕಿಚನು. ಕಿಚನಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ವಿಂಡೋ ಇದೆ, ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಇದು ರೂಮಲ್ಲಿ 2 ವಿಂಡೋಸ್ ಇದೆ ಆ್ಯಂಡ್ ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗು. ವಾರ್ಡ್ರೂಮ್ಸು, ಲಾಫ್ಟ್ಸ್ ಎಲ್ಲ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್ ಆ್ಯಂಡ್ ವಾಷಿಂಗ್ ಮಿಷಿನ್ ಪ್ರೊವಿಷನಲ್ ಏರಿಯಾ. ಅದು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಡೀಟೇಲ್ಸು. ಓನ್ ಬೋರ್ವೆಲ್ ಇದೆ. ವಾಟ್ರಿಗೆ ಬಂದುಬಿಟ್ಟು ಓನ್ ಬೋರ್ವೆಲ್ ಇದೆ ಆ್ಯಂಡ್ CMC ವಾಟ್ರೂ ಅವೈಲೇಬಲ್ ಇದೆ. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ ಆ್ಯಂಡ್ ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಹಾಕಿರೋದು. ನೋಡ್ಬೋದು, ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಹಾಕಿದ್ದಾರೆ. ಇದು ಫಸ್ಟ್ ಫ್ಲೋರು 3 BHK ಹೌಸು ತೋರಿಸ್ತೀನಿ. ಫಸ್ಟ್ ಫ್ಲೋರು 3 BHK ಹೌಸು. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, 2x4 ಬ್ರ್ಯಾಂಡೆಡ್ ಟೈಲ್ಸ್ ಹಾಕಿದ್ದಾರೆ. ಲೆಫ್ಟ್ಗೆಲ್ಲ ರೈಲಿಂಗ್ಸ್ ಹಾಕಿದ್ದಾರೆ, SS ರೈಲಿಂಗ್ಸ್ ಹಾಕಿದ್ದಾರೆ. ನೋಡ್ಬೋದು, ಟೋಟಲ್ ಈ ಮನೆಯಲ್ಲಿ, ಈ ಬಿಲ್ಡಿಂಗಲ್ಲಿ 7 ಯೂನಿಟ್ಸ್ ಇದೆ. 7 ಯೂನಿಟ್ಸ್ ಇದೆ. ಈಸಿಯಾಗಿ 90K ರೆಂಟಲ್ ಸಿಗುತ್ತೆ. ಇದು ಫಸ್ಟ್ ಫ್ಲೋರು. ಮೈನ್ ಡೋರು ಆ್ಯಂಡ್ ವಿಂಡೋಸ್ ಎಲ್ಲ ಟೀಕ್. ಮೈನ್ ವಿಂಡೋ ಆ್ಯಂಡ್ ಮೈನ್ ಡೋರು ಟೀಕು ಎಲ್ಲ ವಿತ್ PV ಫಾಲಿಸ್ ಮಾಡಿದ್ದಾರೆ. ಇದು ದೊಡ್ಡದಾಗಿ ಹಾಲ್ ಇದೆ. ಎಂಟ್ರಿ ಆದ ತಕ್ಷಣ ದೊಡ್ಡದಾಗಿ ಒಂದು ಹಾಲು. ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ ಆ್ಯಂಡ್ TV ಯೂನಿಟ್ ಇದೆ ಆ್ಯಂಡ್ ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರ್ ಹಾಕಿದ್ದಾರೆ. ಇದು ಓನರ್ ಪರ್ಪಸ್ಗಂತ ಮಾಡಿರೋದು ಫಸ್ಟ್ ಫ್ಲೋರು. ನೋಡ್ಬೋದು, ಎಲ್ಲ ಫಾಲ್ ಸೀಲಿಂಗು, TV ಯೂನಿಟು, ವಿಂಡೋಸು, ಲೈಕ್ ಟೋಟಲ್ ಬಿಲ್ಡಿಂಗ್ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿರೋದು. ವಿಂಡೋಸ್ ಎಲ್ಲ ನೋಡಿ, TV ಯೂನಿಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಮೈನ್ ಡೋರು ನಾರ್ತ್ ಫೇಸಿಂಗು. ಎಲ್ಲ ಮನೆಗಳು ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸು. ಇದು ಪೂಜೆ ರೂಮು. ಪೂಜೆ ರೂಮ್ ಆಲ್ಸೋ ಟೀಕು. ಡೋರು ಟೀಕು, ಫ್ರೇಮು ಟೀಕ್ ಇರುತ್ತೆ. ನೋಡಿ, ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಕಿಚನು. ನೋಡಿ, ಪೂಜೆ ರೂಮು ವಿತ್ PV ಫಾಲಿಸ್ ಮಾಡಿದ್ದಾರೆ. ಡೋರ್ಸು ನೋಡಿ, ಪೂಜೆ ರೂಮ್ಗೆಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫುಲ್ಲಿ ಕಂಪ್ಲೀಟ್ ಆಗೋಗಿದೆ ಬಿಲ್ಡಿಂಗ್ ಎಲ್ಲ.
ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ಇದು ಕಿಚನಲ್ಲಿ 2 ವಿಂಡೋಸ್ ಇದೆ, ಲಾಫ್ಟ್ಸು, ವಾರ್ಡ್ರೂಬ್ಸು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ಕಿಚನು. ಹಾಲ್ ಮಾತ್ರ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ, ದೊಡ್ಡದಾಗಿ ಮಾಡಿದ್ದಾರೆ ಹಾಲು. ಇದು ಫಸ್ಟ್ ಫ್ಲೋರು 3 ಬೆಡ್ರೂಮ್ ಮಾಡಿದ್ದಾರೆ. ಇದು ನೋಡಿ ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ಲಿ 2 ವಿಂಡೋ ಇದೆ, ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಆ್ಯಂಡ್ ವಾರ್ಡ್ರೂಬ್ಸು, ಲಾಫ್ಟ್ಸು ಎಲ್ಲ ಮಾಡಿದ್ದಾರೆ. ನೋಡಿ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸು ಎವ್ರಿಥಿಂಗ್ ಎಲ್ಲ ಫುಲ್ಲಿ ಕಂಪ್ಲೀಟೆಡ್, ವರ್ಕೆಲ್ಲ ಕಂಪ್ಲೀಟ್ ಆಗೋಗಿದೆ. ಆ್ಯಂಡ್ ನೋಡಿ ಜಾಗ್ವಾರ್ ಫಿಟ್ಟಿಂಗ್ಸ್ ಜಾಗ್ವಾರ್ ಹಾಕಿದ್ದಾರೆ. ನೋಡಿ ಮಾಸ್ಟರ್ ಬೆಡ್ರೂಮು ಅಷ್ಟೇ ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಇದು ರೂಮ್ ನಂಬರ್ 2. ರೂಮ್ ನಂಬರ್ 2 ಅಲ್ಲಿ ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು ಅಂಡ್ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇದು ಬಾಲ್ಕನಿ, ಚಿಕ್ಕದಾಗಿ ಒಂದು ಬಾಲ್ಕನಿ ಇದೆ, ಅದಕ್ಕೆ SS ಟಫನ್ ಗ್ಲಾಸ್ ಹಾಕಿದ್ದಾರೆ. ರೂಮ್ ನಂಬರ್ 2 ಅಲ್ಲೇ ಅಷ್ಟೇ ಓಕೆ, ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ ಸೈಜಸ್ಸು ಅಷ್ಟೇ. ಇದು ರೂಮ್ ನಂಬರ್ 3 ಕಿಡ್ಸ್ ರೂಮು. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ, ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಒಂದು ವಿಂಡೋ ಇದೆ, ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ರೂಮ್ ನಂಬರ್ 3 ಚಿಲ್ಡ್ರನ್ಸ್ ರೂಮು. ಈಸಿಯಾಗಿ ಇದು ಅಷ್ಟೇ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಕಾಮನ್ ಬಾತ್ರೂಮು. ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಎಲ್ಲ ಫುಲ್ಲಿ ಕಂಪ್ಲೀಟ್ ಆಗಿ ಹೋಗಿದೆ ವರ್ಕ್ ಎಲ್ಲ. ನೋಡಿ ಫಿಟ್ಟಿಂಗ್ಸ್ ಎವ್ರಿಥಿಂಗ್ ಎಲ್ಲ ಕಂಪ್ಲೀಟೆಡ್, ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ಇಮಿಡಿಯೇಟಾಗಿ ರೆಂಟಲ್ ಬಿಡ್ಬೋದು. ಇಲ್ಲಿ ರೆಂಟಲ್ ಈ ಥರ 3 BHK ಹೌಸು ಆ್ಯಂಡ್ 2 BHK ಹೌಸು ಫುಲ್ ಫ್ಲೋರ್ 30-40 ಇದ್ದರೆ 25,000ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೊಸ ಮನೆ ಅಲ್ವಾ, ಓಕೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಅನುಕೂಲ ಎಲ್ಲ ಮಾಡಿರ್ತಾರೆ. ಇದು ಫಸ್ಟ್ ಫ್ಲೋರ್ ಡೀಟೇಲ್ಸು. ನೆಕ್ಸ್ಟ್ ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ತೋರಿಸ್ತೀನಿ. ಸೆಕೆಂಡ್ ಫ್ಲೋರಲ್ಲಿ 2 BHK ಒಂದು ಹೌಸು ಆ್ಯಂಡ್ 1 BHK ಒಂದು ಹೌಸು. ಥರ್ಡ್ ಫ್ಲೋರು ಸೇಮ್ 2 BHK ಒಂದು ಹೌಸು, 1 BHK ಒಂದು ಹೌಸು. ಟೋಟಲ್ 4 ಯೂನಿಟ್ ಸಿಗುತ್ತೆ. ಫೋರ್ತಲ್ಲಿ 1 RK ಸಿಗುತ್ತೆ. ಟೋಟಲ್ 7 ಯೂನಿಟ್ ಸಿಗುತ್ತೆ ಬಿಲ್ಡಿಂಗಲ್ಲಿ. ನೋಡಿ ಇದು 1 BHK ಹೌಸು. ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ, ವಿತ್ ಫಾಲಿಸ್ ಮಾಡಿದ್ದಾರೆ. ನೋಡಿ ಎಂಟ್ರಿ ಆದ ತಕ್ಷಣ ದೊಡ್ಡದಾಗಿ ಒಂದು ಹಾಲ್ ಇದೆ, TV ಯೂನಿಟ್ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡಿ. ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿಂಡೋಸ್ ಬಂದ್ಬಿಟ್ಟು 2 ವಿಂಡೋಸ್ ಇದೆ, ಗಾಳಿ ಬೆಳಕು ಏನು ತೊಂದರೆ ಏನಿಲ್ಲ. ಹಾಲಲ್ಲಿ 2 ವಿಂಡೋಸ್ ಇದೆ, ದೊಡ್ಡದಾಗಿದೆ ಎಲ್ಲ. ಹಾಲು, ಲಿವಿಂಗ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಇದು ರೂಮಲ್ಲಿ ವಾರ್ಡ್ರೂಬು, ಲಾಫ್ಟ್ಸು, 2 ವಿಂಡೋಸ್ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ ನೋಡಿ. ಇದು ಬಾಲ್ಕನಿ, ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ. ಬಾಲ್ಕನಿಗೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, SS ಟಫನ್ ಗ್ಲಾಸ್ ಹಾಕಿದ್ದಾರೆ ನೋಡಿ. ಈ ಥರ 1 BHK ಹೌಸು ಇಲ್ಲಿ ನಿಮ್ಗೆ ಈಸಿಯಾಗಿ 10,000 ರೆಂಟಲ್ ಬರುತ್ತೆ. ಓಕೆನಾ, ಒಳ್ಳೆ ರೆಂಟಲ್. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು ಈ ಲೊಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಇದು ಲೊಕೇಶನ್ ಬಂದ್ಬಿಟ್ಟು ಕಟ್ಗೆನಹಳ್ಳಿ ಅಂತ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ. ಫ್ರಮ್ ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟರ್ ಆಗುತ್ತೆ. 1.2 ಕಿಲೋಮೀಟರ್ಸ್ ಆಗುತ್ತೆ, 1.5 ಕಿಲೋಮೀಟರ್ ಆಗುತ್ತೆ. ಮೆಟ್ರೋ ಸ್ಟೇಷನು ಏರ್ಪೋರ್ಟ್ ರೋಡ್ಗೆ 1.5 ಕಿಲೋಮೀಟರ್ ಆಗುತ್ತೆ ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಈಗ 2 BHK ಹೌಸ್ ತೋರಿಸ್ತೀನಿ. ಮೈನ್ ಡೋರು ಫ್ರೇಮು ಟೀಕ್ ಇರುತ್ತೆ. ಎಲ್ಲ ಮೈನ್ ಡೋರ್ಸ್ ಎಲ್ಲ ಟೀಕು. ಆ್ಯಂಡ್ ಎಲ್ಲ ಮನೆಗಳು ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಮೈನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸು ನೋಡಿ. ಎಂಟ್ರಿ ಆದ ತಕ್ಷಣ ಹಾಲ್ ಸಿಗುತ್ತೆ. ಹಾಲಲ್ಲಿ ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ 2 ವಿಂಡೋಸ್ ಇದೆ. ಎಲ್ಲ ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಆ್ಯಂಡ್ TV ಯೂನಿಟ್ ಇದೆ. ಆ್ಯಂಡ್ ಪೂಜೆ ರೂಮು ಮಾಡಿಸಿದ್ದಾರೆ
ಎಲ್ಲ ವುಡ್ಡಲ್ಲಿ ಮಾಡಿಸಿರೋದು ಪೂಜೆ ರೂಮು. ಇದು ರೂಮ್ ನಂಬರ್ 2. ರೂಮ್ ನಂಬರ್ 2 ಅಲ್ಲಿ ವಿಂಡೋ ಇದೆ ನೋಡಿ, ವಾರ್ಡ್ರೂಬ್ಸು, ಲಾಫ್ಟ್ಸು ಆ್ಯಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದೆ. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ವಿಂಡೋ ಇದೆ, ವಾರ್ಡ್ರೂಬು, ಲಾಫ್ಟ್ಸು, ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. 2 ವಿಂಡೋ, 2 ರೂಮ್ಸಲ್ಲಿ ನೋಡಿ. ಇದು ಕಾಮನ್ ಬಾತ್ರೂಮು. ಇದು ಕಿಚನ್. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಎಲ್ಲ ವಾರ್ಡ್ರೂಬ್ಸ್ ಎಲ್ಲ ಮಾಡಿದ್ದಾರೆ ಆ್ಯಂಡ್ ವಿಂಡೋಸ್ ಎಲ್ಲ ಇದೆ. ಇದು ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ಸ್ ಡೀಟೇಲ್ಸು, 1 BHK ಆ್ಯಂಡ್ ಇದು ಬಂದುಬಿಟ್ಟು 2 BHK ಹೌಸ್ ಡೀಟೇಲ್ಸು. ನೆಕ್ಸ್ಟ್ ಥರ್ಡ್ ಫ್ಲೋರು ಸೇಮ್ ಆ್ಯಸ್ ಡೀಸಿಗೆ ಸಿಮಿಲರ್ ಆಗಿರುತ್ತೆ, 1 BHK ಆ್ಯಂಡ್ 2 BHK. ಓಕೆ, ಅದೇನು ನಾನು ತೋರಿಸಲ್ಲ, ಜಸ್ಟ್ ತೋರಿಸ್ತೀನಿ, ವಿಡಿಯೋ ತೋರಿಸ್ತೀನಿ. ಮತ್ತು ಫುಲ್ ಹೌಸ್ ಏನು ತೋರ್ಸೋಕ್ಕೆ ಹೋಗಲ್ಲ, ಯಾಕೆಂದರೆ ಈಗ ಸೆಕೆಂಡ್ ಫ್ಲೋರಲ್ಲಿ 2 ಮನೆಗಳು ನೋಡಿದ್ರಲ್ಲ, ಸೇಮ್ ಥರ್ಡ್ ಫ್ಲೋರು ಸೇಮ್ ಆ್ಯಸ್ ಡೀಸಿಗೆ ಸಿಮಿಲರ್ ಆಗಿರುತ್ತೆ. ಸೇಮ್ ಪ್ಲ್ಯಾನ್ದು, ಸೇಮ್ ವರ್ಕ್ ಎಲ್ಲ ಹಂಗೆ ಇರುತ್ತೆ. ಅದಕ್ಕೋಸ್ಕರ ಏನು ತೋರ್ಸೋಕ್ಕೆ ಹೋಗ್ತಾ ಇಲ್ಲ. ಇದು ಸ್ಟೆಪ್ಸ್ ಎಲ್ಲ ಗ್ರಾನೈಟು ಆ್ಯಂಡ್ ರೈಲಿಂಗ್ಸ್, ಟೋಟಲ್ ಬಿಲ್ಡಿಂಗ್ ಎಲ್ಲ SS ರೈಲಿಂಗ್ಸ್ ಹಾಕಿರೋದು ನೋಡಿ. ಸೇಮ್ ಈಗ ಸೆಕೆಂಡ್ ಫ್ಲೋರಲ್ಲಿ ಏನು ನೋಡಿದ್ರು ಥರ್ಡ್ ಫ್ಲೋರು ಸೇಮ್ ಆ್ಯಸ್ ಡೀಸಿಗೆ ಸಿಮಿಲರ್ ಆಗಿರುತ್ತೆ. ಇದು 1 BHK ಹೌಸು. ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ. ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಈ ಕಡೆ ಬಂದುಬಿಟ್ಟು 2 BHK ಹೌಸು. ಇದು 2 BHK ಹೌಸು. ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ ನೋಡಿ. ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸ್, ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸು. ಆ ಥರ 1 BHK ಹೌಸ್ಗೆ 10,000 ಇಲ್ಲ 11,000 ಕೊಡ್ತಾರೆ. ಈ ಥರ 2 BHK ಹೌಸು 15,000-16,000 ರೆಂಟಲ್ ಬರುತ್ತೆ. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡುವವರು ಈ ಲೊಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ರೆಂಟಲ್ ಎಲ್ಲ. ಫುಲ್ಲಿ ಡೆವಲಪ್ಡ್ ಏರಿಯಾ. ಇದು ಬಂದುಬಿಟ್ಟು BBMP ಲಿಮಿಟ್ಸು ಬಿ ಖಾತಾದಲ್ಲಿ ಇದೆ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ ಆಗುತ್ತೆ. ಈಗ ಸರೌಂಡಿಂಗ್ ಇದು 1 RK ಆ್ಯಂಡ್ ಟ್ಯಾಂಕ್ಸ್ ಎಲ್ಲ ಕೂರಿಸಿದ್ದಾರೆ ನೋಡ್ಬೋದು. ಫುಲ್ಲಿ ಕಂಪ್ಲೀಟ್ ಆಗೋಗಿದೆ, ವರ್ಕ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ಬಿಲ್ಡಿಂಗು. ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ತೋರಿಸ್ತೀನಿ, ನೀವು ನೋಡ್ಬೋದು ನೋಡಿ. ಅದು ಏರ್ಪೋರ್ಟ್ ರೋಡು, ಅದೆಲ್ಲ ಗ್ಲಾಸ್ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾ, IT ಕಂಪ್ನೀಸು ನೋಡಿ. ಎಲ್ಲ ಹೊಸ ಬಿಲ್ಡಿಂಗ್ಸು, G+3 ಹೌಸಸ್ಸೇ ಕಟ್ಟಿರೋದು. ಅಷ್ಟು ಡೆವಲಪ್ ಆಗಿದೆ ಏರಿಯಾ. ಫುಲ್ಲಿ ಅಂದರೆ ರೆಂಟಲೆಲ್ಲ ತುಂಬ ಡಿಮ್ಯಾಂಡ್ ಏರಿಯಾ ನೋಡಿ. ಆ ಗ್ಲಾಸ್ ಬಿಲ್ಡಿಂಗ್ ಎಲ್ಲ ಕಾಣಿಸ್ತಾ ಇರೋದು ನಿಮಗೆ ಏರ್ಪೋರ್ಟ್ ರೋಡು. ಇದು ಬಂದುಬಿಟ್ಟು ಬಾಗ್ಲು ಕ್ರಾಸು, ಸತ್ವ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ಮತ್ತೆ ಹೇಳ್ತೀನಿ, 8861514842. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.